ಸ್ನೇಹಿತರಿಗೆ ವಿಶೇಷವಾಗಿ ನಾಳೆ ಆಚರಣೆ ಮಾಡ್ತಾ ಇರುವಂಥ ಗುರು ಪೂರ್ಣಿಮಾದ ಬಗ್ಗೆ ತಿಳಿಸ್ಕೊಡ್ತೇನಂತ. ಆಷಾಢ ಮಾಸದ ಶುಕ್ಲ ಪಕ್ಷದ 15ನೇ ತಿಥಿಯಾದಂಥ ಈ ಪೌರ್ಣಿಮೆಗೆ ಗುರು ಪೂರ್ಣಿಮಾ ಅಂತ ಯಾಕೆ ಕರೀತಾರೆ, ಇದರ ಮಹತ್ವ ಏನು, ಅದರಲ್ಲೂ ಕೂಡ ನಾಳೆ ಅತ್ಯಂತ ವಿಶೇಷ ಯೋಗದಲ್ಲಿ ನಮಗೆ ಪ್ರಾಪ್ತಿಯಾಗ್ತಾ ಇದೆ. ನಿಮ್ಮ ಮನೆಯಲ್ಲಿ ಮಕ್ಕಳು ವಿದ್ಯಾರ್ಥಿಗಳಿದ್ದರೆ, ವಿದ್ಯೆಯನ್ನು ಅರ್ಜನೆಯನ್ನು ಮಾಡ್ತಾ ಇರುವಂಥ ಮಕ್ಕಳಿದ್ದರೆ ಕೆಲವು ವಸ್ತುಗಳನ್ನು ದಾನವಾಗಿ ಹೇಳ್ತೀನಿ. ಮಕ್ಕಳ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿ ಆ ವಸ್ತುಗಳ ದಾನವನ್ನು ಕೊಡ್ರಿ, ಮಕ್ಕಳ ಜ್ಞಾನ ಅಭಿವೃದ್ಧಿ ಆಗ್ತದೆ. ಬರೀ ಒಂದು ವಿಶೇಷ ಕಥೆ ಅದ ಈ ಗುರು ಪೂರ್ಣಿಮಾದು. ಕಥೆಯನ್ನು ಹೇಳ್ತೀನಿ, ಮುಂದೆ ದಾನದ ವಸ್ತುಗಳನ್ನ ಕೂಡ ಹೇಳ್ತೀನಿ, ದಾನದ ಸಂಕಲ್ಪ ಕೂಡ ಹೇಳ್ತೀನಿ. ಈ ಒಂದು ಹುಣ್ಣಿಮೆಗೆ ನಾವು ಗುರು ಪೂರ್ಣಿಮಾ ಅಥವಾ ವ್ಯಾಸ ಪೂರ್ಣಿಮಾ ಅಂತ ಕೂಡ ಕರೀತಾರೆ. ಒಮ್ಮೆ ವಿಷ್ಣು ದೇವರಿಗೆ ವೇದಗಳೆಲ್ಲವೂ ಕೇವಲ ಮೌಖಿಕವಾಗಿತ್ತು, ಅಂದರೆ ಜ್ಞಾನ ರೂಪದಲ್ಲಿ ಇತ್ತೇ ಹೊರತು ಅದು ಲಿಪಿ ರೂಪದಲ್ಲಿ ಇರಲಿಲ್ಲ. ಆಗ ವಿಷ್ಣು ದೇವರಿಗೆ ಈ ವೇದಗಳನ್ನು ಲಿಪಿ ರೂಪಕ್ಕೆ ಪರಿವರ್ತಿಸಬೇಕು ಅಂಥೇಳಿ ಬಯಸಿದ್ರು. ಆಗ ವ್ಯಾಸರ ಜನನ ಅವಶ್ಯಕತೆ ಇತ್ತು. ಅದಕ್ಕಾಗಿ ಈ ವ್ಯಾಸರನ್ನು ಸಾಕ್ಷಾತ್ ವಿಷ್ಣುವಿನ ರೂಪ ಅಂತ ಕೂಡ ಹೇಳ್ತಾರೆ. ಆಗ ವೇದವ್ಯಾಸರ ಅವತಾರವನ್ನು ತಾಳಿದ್ದು ವೇದವ್ಯಾಸರ ತಾಯಿ ಸತ್ಯವತಿ ಅವರ ಗರ್ಭವನ್ನು ಧರಿಸಿದ ತಕ್ಷಣವೇ ವ್ಯಾಸರಿಗೆ ಜನ್ಮವನ್ನು ನೀಡಿದ್ರಂತೆ. ವೇದವ್ಯಾಸನ ದ್ವೈಪಾಯನ ಅಂತ ಕೂಡ ಕರೀತಾರೆ. ಯಾಕಂದರೆ ಇವರು ದ್ವೀಪದಲ್ಲಿ ಜನಿಸಿದ್ರಿಂದ ಇವರನ್ನು ದ್ವೈಪಾಯನ ಅಂಥೇಳಿ. ಅವರು ಹುಟ್ಟಿದ ತಕ್ಷಣ ಅವರ ಮೈ ಬಣ್ಣ ಕಪ್ಪಿದ್ದಕ್ಕೆ ಅವರನ್ನು ಕೃಷ್ಣ ಅಂತ ಕೂಡ ಕರೀತಿದ್ರಂತೆ. ವೇದವ್ಯಾಸರು ವಸಿಷ್ಠರ ಮೊಮ್ಮಗ ಅಂಥೇಳಿ. ಪರಾಶರರು ಎಷ್ಟೋ ವರ್ಷಗಳ ತಪಸ್ಸನ್ನು ಮಾಡಿದರು. ಒಂದು ಗೌರವಾನ್ವಿತ ಮಗ ಹುಟ್ಟಬೇಕು, ನನಗೆ ಸಾಕ್ಷಾತ್ ಭಗವಂತನೇ ಮಗನ ರೂಪದಲ್ಲಿ ಹುಟ್ಟಿ ಬರಬೇಕು ಅಂಥೇಳಿ ಎಷ್ಟೋ ವರ್ಷಗಳ ತಪಸ್ಸಿನ ಒಂದು ರೂಪದಿಂದ ವೇದವ್ಯಾಸರು ಹುಟ್ಟಿ ಬರ್ತಾರೆ. ವೇದಗಳು ಕೇವಲ ನಮಗೆ ಮೌಕ್ತಿಕವಾಗಿತ್ತು. ಆಗ ಲಿಪಿ ರೂಪದಲ್ಲಿ ಈ ವೇದಗಳನ್ನು ಅವರು ವರ್ಗೀಕರಿಸಿದ್ದರಿಂದ ವೇದವ್ಯಾಸ ಅಂಥೇಳಿ ಹೆಸರನ್ನು ಪಡೀತಾರೆ. ಈ ಕಾರ್ಯ ಜಗತ್ತಿಗೆ ಅತಿ ಅವಶ್ಯಕತೆಯಾಗಿತ್ತು. ಅದಕ್ಕಾಗಿ ಗುರುವಿನ ರೂಪದಲ್ಲಿ ಬಂದು ಜಗತ್ತಿಗೆ ಈ ವೇದಗಳನ್ನು ವರ್ಗೀಕರಣ ಮಾಡಿ ಎಲ್ಲರೂ ವೇದ ಅಧ್ಯಯನ ಮಾಡುವ ಹಾಗೆ ಮಾಡಿದ್ದು. ಅದಕ್ಕಾಗಿಯೇ ಗುರುವನ್ನು ನಾವು ಹೇಳ್ತೀವಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೆ. ಗುರುವಿನ ಅನುಗ್ರಹ ಇದ್ದರೆ ಮಾತ್ರ ನಮ್ಮ ಜೀವನದಲ್ಲಿ ಎಲ್ಲ ಸಕಲ ಕಾರ್ಯಗಳು ಆಗ್ತದೆ. ಗುರು ಇದ್ದರೆ ಸರಿಯಾದ ಮಾರ್ಗದರ್ಶನ ನಮಗೆ ಸಿಕ್ಕರೆ ಜೀವನದಲ್ಲಿ ಸಂತೋಷ ನೆಮ್ಮದಿ ಜೀವನದಲ್ಲಿ ನಾವು ಪಡಿತೇವೆ. ಇನ್ನು ಕೆಲವು ಪ್ರಕಾರ ನಾವು ಹೇಳಬೇಕು ಅಂದರೆ ಶಿವ ತನ್ನ ಒಂದು ಜ್ಞಾನವನ್ನು ಜನರಿಗೆ ಹಂಚಿಕೊಂಡಿದ್ದು ಈ ದಿನವಾಗಿ. ಅದಕ್ಕಾಗಿ ಇದನ್ನು ನಾವು ಗುರು ಪೂರ್ಣಿಮಾ, ಈ ಗುರು ಪೂರ್ಣಿಮಾ ದಿವಸ ನಾವು ಪ್ರತಿಯೊಬ್ಬರು ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬರು ತಮ್ಮ ಗುರುಗಳಿಗೆ, ನೀವು ಪೂಜೆಯನ್ನು ಮಾಡ್ತಾ ಇರುವಂಥ ಪ್ರತಿಯೊಬ್ಬರ ಗುರುಗಳಿಗೆ ಗೌರವ ಸಲ್ಲಿಸುವಂಥ ಈ ದಿನ. ಇದನ್ನು ವಿಶೇಷವಾಗಿ ಗುರುಗಳ ಸ್ಮರಣೆಯನ್ನು ಮಾಡಿ ನಾವು ನಮ್ಮ ಮಕ್ಕಳ ಹೆಸರಲ್ಲಿ, ನಿಮ್ಮ ಮಕ್ಕಳು ವಿದ್ಯಾರ್ಥಿ ಇದ್ದರೆ ಅಕಸ್ಮಾತ್ ಏನೇ ಇರಲಿ, ನಾಳೆ ದಿವಸ ಗುರುಗ್ರಹದ ಅನುಗ್ರಹಕ್ಕಾಗಿ ಆದರೂ ಮನೆಯಲ್ಲಿ ಕೆಲಸಗಳು ಅರ್ಧಕ್ಕೆ ನಿಂತಿದ್ದರೆ ಅಥವಾ ಏನೂ ಕೆಲಸಗಳು ಆಗ್ತಾನೇ ಇಲ್ಲ, ಗುರುಗ್ರಹ ಒಂದು ಅನುಗ್ರಹ ಇದ್ದರೆ ಮಾತ್ರ ನಮ್ಮ ಜೀವನದಲ್ಲಿ ನಾವು ಸುಖವಾಗಿ ಬಾಳಲಿಕ್ಕೆ ಸಾಧ್ಯ. ಯಾಕಂದರೆ ಗುರು ಜ್ಞಾನದ ಪ್ರತೀಕ. ಮನುಷ್ಯನಿಗೆ ಜ್ಞಾನ ಅತಿ ಅವಶ್ಯಕ ಅಂತ ಹೇಳ್ತೇವೆ. ಜ್ಞಾನ ಇಲ್ಲ ಅಂದರೆ ಆ ಮನುಷ್ಯನಲ್ಲಿ ಏನು, ಅವನ ಎಷ್ಟೇ ಹಣ ಇರಲಿ ಏನೇ ಇರಲಿ ಅವನು ಯಾವುದಕ್ಕೂ ಉಪಯೋಗ ಇಲ್ಲದ ಹಾಗೆ. ಅದಕ್ಕಾಗಿ ಜ್ಞಾನ ಪರಮ ಮನುಷ್ಯನಿಗೆ ಅವಶ್ಯಕ ಅಂತ ಹೇಳ್ತೀವಿ. ಸಿಗಬೇಕು ಅಂದರೆ ನಾವು ಒಂದು ಗುರುವಿನ ಅನುಗ್ರಹ ಬೇಕು. ಮಕ್ಕಳು ಜ್ಞಾನವಂತರ ಆದರೆ ಒಳ್ಳೆಯ ಹಾದಿಯನ್ನು ಹಿಡಿತಾರೆ. ಯಾವುದು ಸರಿ ಯಾವುದು ತಪ್ಪು, ಯಾವುದು ನಾವು ಈ ರೀತಿ ಮಾಡಬಾರ್ದು ಅನ್ನೋದು ಮಕ್ಕಳಿಗೆ ತಿಳಿಬೇಕು ಅಂದರೆ ಜ್ಞಾನ ಇರಬೇಕು. ವಿದ್ಯೆಯಿಂದ ನಾವು ಕೇವಲ ಅನ್ನವನ್ನು ಸಂಪಾದನೆ ಮಾಡ್ತೀವಿ, ಹೊಟ್ಟೆಯನ್ನು ತುಂಬಿಸ್ಕೋತೇವೆ. ಆದರೆ ಸರಿಯಾದ ಜ್ಞಾನ ಮನುಷ್ಯನಿಗೆ ಇದ್ದರೆ ಭೂಮಿ ಮೇಲೆ ಎಲ್ಲೇ ಹೋದರೂ ಕೂಡ ಅವನು ಪಾರಾಗಿ ಬರ್ತಾನೆ. ಅದಕ್ಕಾಗಿ ಜ್ಞಾನ ಅತಿ ಅವಶ್ಯಕ ಅಂಥೇಳಿ ನಾಳೆ ದಿವಸ ಮಕ್ಕಳು ಜ್ಞಾನವಂತರಾಗಲಿಕ್ಕೆ ಕೆಲವು ದಾನಗಳನ್ನು ಹೇಳ್ತೀನಿ. ಮಕ್ಕಳ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿ ದಾನವನ್ನು ಕೊಡಿ. ಎಲ್ಲಿ ಯಾವ ಮಕ್ಕಳು ಅತಿ ಬಡವರಾಗಿರ್ತಾರೆ, ಅವರಿಗೆ ಫೀಸ್ ಕಟ್ಟಲಿಕ್ಕೆ ಆಗ್ತಿರೋದಿಲ್ಲ, ಅಂಥ ಮಕ್ಕಳಿಗೆ ಓದಲಿಕ್ಕೆ ಅನುಕೂಲ ಮಾಡಿಕೊಡುವಂಥದ್ದೇನಾದರೂ ಇದ್ದರೆ, ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕವನ್ನು ಕೊಡೋದಾಗಿದ್ದರೆ ಮಕ್ಕಳಿಗೆ ಪೆನ್ನು ಪುಸ್ತಕಗಳನ್ನು ದಾನ ಮಾಡಿರಿ. ಆ ಒಂದು ವಿದ್ಯಾರ್ಥಿ ಓದಲಿಕ್ಕೆ ಏನು ಅವನಿಗೆ ಅವಶ್ಯಕತೆ ಇದೆ
ಅದನ್ನು ನೀವು ಮಾಡೋದ್ರಿಂದ ನಿಮ್ಮ ಮಕ್ಕಳಲ್ಲಿ ಜ್ಞಾನ ವಿದ್ಯೆ ಹೆಚ್ಚಾಗ್ತದೆ. ನಾಳೆ ವಿಶೇಷವಾಗಿ ನಿಮ್ಮ ಮಕ್ಕಳ ಹೆಸರಲ್ಲಿ ಓದಲಿಕ್ಕೆ ಬೇಕಾಗಿರುವಂಥ ಪುಸ್ತಕಗಳಾಗಿರ್ಬೋದು, ಬರೀಲಿಕ್ಕೆ ಬೇಕಾಗಿರುವಂಥ ಪುಸ್ತಕಗಳಾಗಿರ್ಬೋದು, ಲೆಕ್ಕಣಿಕೆ ಅಂದರೆ ಪೆನ್ನು, ಸೀಸು, ಈ ರೀತಿ ವಿದ್ಯೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ದಾನವಾಗಿ ಕೊಟ್ಟರೆ, ಅಥವಾ ಈ ಬಡವರಿಗೆ ಮಕ್ಕಳಿಗೇನು ಫೀಸ್ ತುಂಬಲಿಕ್ಕೆ ಆಗ್ತಿರುವುದಿಲ್ಲ ಅಂಥವ್ರಿಗೆ ನೀವು ಪೂರ್ಣ ಫೀಸ್ ತುಂಬಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಯಥಾಶಕ್ತಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದುಡ್ಡನ್ನು ಆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದಾನವಾಗಿ ಕೊಟ್ಟರು ಬಹಳಷ್ಟು ಒಳ್ಳೆಯದು. ಇನ್ನು ಕೆಲವು ಮಕ್ಕಳಿಗೆ ಬಟ್ಟೆ ಹಾಕ್ಕೊಳ್ಳಿಕ್ಕಿರಂಗಿಲ್ಲ, ಅಂತಹ ಮಕ್ಕಳಿಗೆ ಬಟ್ಟೆಯನ್ನು ದಾನವಾಗಿ ಕೊಡ್ರಿ, ಬಹಳಷ್ಟು ಒಳ್ಳೆಯದು. ಇನ್ನು ನಾಳೆ ದಿವಸ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಹಳದಿ ವಸ್ತ್ರವನ್ನು ಅಂದರೆ ಮಡಿ ಪೀತಾಂಬರ ಕೊಡ್ಬೋದು, ಹಳದಿ ಬಟ್ಟೆಯನ್ನು ದಾನವಾಗಿ ಕೊಡ್ಬೋದು. ಹಳದಿ ಬಟ್ಟೆಯನ್ನು ದಾನವಾಗಿ ಕೊಟ್ಟರೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ. ಜೊತೆಗೆ ಕಡಲೆಬೇಳೆ, ಬೆಲ್ಲ, ತಾಂಬೂಲ, ದಕ್ಷಿಣೆ ಸಹಿತ ನಾಳೆ ದಿವಸ ಯಥಾಶಕ್ತಿ ಹೋಗಿ ಗುರುಸ್ಥಾನ, ಗುರುಗಳು ಎಲ್ಲಿರ್ತಾರೋ, ಯಾವುದೇ ಗುರುಗಳಾಗಿರ್ಬೋದು, ಈ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಶಂಕರಾಚಾರ್ಯರಾಗಿರ್ಬೋದು, ಅಥವಾ ನಿಮ್ಮ ಒಂದು ಗುರುಗಳಾಗಿರ್ಬೋದು, ನಿಮ್ಮ ಮನೆತನದ ಗುರುಗಳಾಗಿರ್ಬೋದು, ಅಥವಾ ನೀವು ವಿದ್ಯೆಯನ್ನು ಕಲಿತಂಥ ಗುರುಗಳಿಗೆ ಏನಾದರೂ ಕೊಡಬೇಕು ಅನಿಸಿದರೆ ನಾಳೆ ಹೋಗಿ ತಾಂಬೂಲ, ದಕ್ಷಿಣೆ ಸಹಿತ ನೀವೇನಾದರೂ ವಸ್ತುವನ್ನು ದಾನ ಕೊಡಬೇಕು. ನೀವು ವಿದ್ಯೆಯನ್ನು ಕಲಿತಂಥ ಗುರುಗಳಿಗೆ ದಕ್ಷಿಣೆಯನ್ನು ದಾನವಾಗಿ ಕೊಡ್ಬೋದು. ನಾಳೆ ದಿವಸ ಮಾಡಿದಂಥ ದಾನ, ಗುರುಗಳಿಗೆ ಮಾಡಿದಂಥ ದಾನ ಅತ್ಯಂತ ಶ್ರೇಷ್ಠ ದಾನ ಅನಿಸ್ಕೊಳ್ತದೆ. ನಾಳೆ ಬಹಳಷ್ಟು ವಿಶೇಷತೆ ಅದ, ಅದನ್ನು ಹೇಳ್ತೀನಿ ಕೇಳ್ರಿ. ನಾಳೆ ವಿಶೇಷವಾಗಿ ಬುಧವಾರ ಪೌರ್ಣಿಮಾ ತಿಥಿ. ಇವತ್ತೇ ನಮಗೆ ಕಾಲು ಹಾಕಿದರೂ ಕೂಡ ನಾವು ಪೌರ್ಣಿಮೆಯನ್ನು ನಾಳೆಯೇ ಆಚರಣೆ ಮಾಡ್ತಾ ಇದ್ದೀವಿ. ಸೂರ್ಯೋದಯ ಸಮಯದಲ್ಲಿ ಪೂರ್ಣಿಮಾ ತಿಥಿ ಇರಬೇಕು. ನಾಳೆ ಬುಧವಾರ ಬುಧಗ್ರಹ ವಿಷ್ಣುವಿಗೆ ಆರಾಧನೆ ಮಾಡ್ತಾನೆ. ಅದಕ್ಕಾಗಿ ಬುಧವಾರ ವಿಶೇಷವಾಗಿ ಪೌರ್ಣಿಮಾ ಬಂದದ. ಉತ್ತರಾಷಾಢ ನಕ್ಷತ್ರದಲ್ಲಿ, ಈ ಆಷಾಢ ಮಾಸ ಅಂತ ಕರೆಯೋದೇ ನಾವು ಪೌರ್ಣಿಮಾ ಉತ್ತರಾಷಾಢ ನಕ್ಷತ್ರಕ್ಕೆ ಬಂದಬೇಕು. ಕೆಲವು ಸಲ ಏನಾಗ್ಬಿಡ್ತದೆ, ನಕ್ಷತ್ರಗಳು ಹೆಚ್ಚು ಕಡಿಮೆ ಬಂದುಬಿಡ್ತದೆ. ಆದರೆ ಈ ಸಲ ಉತ್ತರಾಷಾಢ ನಕ್ಷತ್ರದಲ್ಲಿ ಪೌರ್ಣಿಮೆ ತಿಥಿ ಇರೋದ್ರಿಂದ ಅದು ಬಹಳ ವಿಶೇಷತೆಯನ್ನು, ಪೂರ್ಣ ಪೌರ್ಣಿಮೆಯ ಫಲವನ್ನು ಪಡಿತೀವಿ ಅಂತ ಹೇಳ್ತೀವಿ. ಅದಕ್ಕಾಗಿ ನಾಳೆ ತಪ್ಪದೇ ಲಕ್ಷ್ಮೀ ಸಹಿತ ನಾರಾಯಣ ಪೂಜೆಯನ್ನು ಮಾಡಿರಿ. ಯಾವುದಾದ್ರೂ ಗುರುಗಳಿಗೆ ಏನಾದರೂ ದಾನವನ್ನು ಕೊಡ್ರಿ. ವಿಶೇಷ ವಸ್ತುಗಳಾಗಿರ್ಬೋದು, ಅಥವಾ ಅವರಿಗೆ ಪೂಜೆ ಸಾಮಗ್ರಿಗಳಾಗಿರ್ಬೋದು, ಅಥವಾ ಏನೋ ಒಂದು ವಸ್ತುಗಳು ಏನೂ ಆಗಲಿಲ್ಲ ಅಂದರೆ ತಾಂಬೂಲ, ದಕ್ಷಿಣೆಯನ್ನಾದರೂ ಒಬ್ಬ ಗುರುಗಳಿಗೆ ಹೋಗಿ ದಾನವಾಗಿ ಕೊಟ್ಟು ಬರ್ರಿ. ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಸಂಕಷ್ಟಗಳಿಂದ ದೂರ ಆಗ್ತೀರಿ. ಅದರಲ್ಲೂ ನಾಳೆ ಪೂರ್ಣ ಫಲವನ್ನು ಪಡಿತೀರಿ. ಬುಧವಾರ ಪೂರ್ಣಿಮಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದಲ್ಲಿ ಒಳ್ಳೆಯ ಯೋಗದಲ್ಲಿ ಕೂಡ ನಮಗೆ ಪ್ರಾಪ್ತಿಯಾಗ್ತಾ ಇದೆ. ಅದನ್ನು ನಾವು ವಿಶೇಷ ಯೋಗ ಅಂತ ಕೂಡ ಹೇಳ್ತೀವಿ. ಅದಕ್ಕಾಗಿ ನಾಳೆ ಬಹಳಷ್ಟು ವಿಶೇಷತೆಯಾದ ಮಕ್ಕಳ ಅಭಿವೃದ್ಧಿಗೋಸ್ಕರ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ದಾನವಾಗಿ ಕೊಡ್ರಿ. ಅಷ್ಟೇ ಅಲ್ಲ, ನೀವು ಕಲಿತಂಥ ಗುರುಗಳಾಗಿರ್ಬೋದು, ಅಥವಾ ಆಧ್ಯಾತ್ಮಿಕ ಗುರುಗಳಾಗಿರ್ಬೋದು, ದೇವಸ್ಥಾನದಲ್ಲಿರುವಂಥ ಬ್ರಾಹ್ಮಣರಿಗಾಗಿರ್ಬೋದು, ಹೋಗಿ ನಿಮಗೆ ಯಥಾಶಕ್ತಿ ತಾಂಬೂಲ, ದಕ್ಷಿಣೆಯನ್ನು ದಾನವಾಗಿ ಕೊಡ್ರಿ. ಜೀವನದಲ್ಲಿರುವಂಥ ಎಷ್ಟೋ ಸಂಕಷ್ಟಗಳು ಕಳೆದು ಹೋಗ್ತದೆ. ನಾಳೆ ದಿವಸ ವಿಶೇಷತೆಯದ. ಇನ್ನೂ ವಿಶೇಷವಾಗಿ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು, ದಾನವನ್ನು ಕೊಡಬೇಕು, ಸಮಯವನ್ನು ಕೂಡ ಹೇಳ್ತೀನಿ. ನಾಳೆ ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಲಕ್ಷ್ಮೀ ಪೂಜೆಗಾಗಿ ಸಮಯವನ್ನು ಕೊಟ್ಬಿಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ನಾಳೆ ವಿಶೇಷವಾಗಿ ಯಾರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತೀರಿ, 4 ಗಂಟೆ 25 ನಿಮಿಷದಿಂದ 5 ಗಂಟೆ 8 ನಿಮಿಷದವರೆಗೆ ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದೆ. ಆ ಸಮಯದಲ್ಲಿ ಮಾಡ್ಬೋದು. 2ನೇ ಮುಹೂರ್ತ ಕೂಡ ಬಹಳಷ್ಟು ವಿಶೇಷತೆ ಇದೆ. 6 ಗಂಟೆಯಿಂದ 7 ಗಂಟೆ 42 ನಿಮಿಷ. ಇದು ಕೂಡ ಬಹಳಷ್ಟು ಒಳ್ಳೆಯ ಯೋಗಗಳನ್ನ ತಂದುಕೊಡ್ತಾ ಇದೆ. ಮತ್ತು 3ನೇ ಮುಹೂರ್ತ ಹೇಳ್ತೀನಿ, 7 ಗಂಟೆ 40 ನಿಮಿಷದಿಂದ 9 ಗಂಟೆ 18 ನಿಮಿಷ. ಇದು ಕೂಡ ಬಹಳಷ್ಟು ಒಳ್ಳೆಯದು. ಇಷ್ಟು ಬೆಳಗ್ಗೆ ನಮ್ಗೆ ಆಗೋದೇ ಇಲ್ಲ ಅನ್ನೋರಾದರೆ 10 ಗಂಟೆ 50 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 30 ನಿಮಿಷ ಕೂಡ ಒಳ್ಳೆಯದ. ಮಧ್ಯ ನಮಗೆ ಕೆಲವೊಂದು ಸಲ ರಾಹುಕಾಲಗಳು ಬರ್ಬೋದು. ಮಧ್ಯದಲ್ಲಿ ಬಂದರೆ ನಮಗೆ ಯಾವುದೇ ದೋಷ ಇಲ್ಲ. ಆದರೆ ಆರಂಭ ಏನಿರ್ತದೆ, ಶುಭ ಲಗ್ನ, ಶುಭ ಯೋಗಗಳಲ್ಲಿ ಮಾಡಿದಾಗ ಶುಭ ಫಲವನ್ನು ತಂದುಕೊಡ್ತದೆ. ಇನ್ನು ಬೆಳಗ್ಗೆ ದಾನವನ್ನು ಕೊಡಲಿಕ್ಕಾಗದೇ ಇದ್ದರೆ ಸಾಯಂಕಾಲ ಕೂಡ ನೀವು ಕೊಡ್ಬೋದು. 5:30ಯಿಂದ ರಾತ್ರಿ 7:00ವರೆಗೂ ನೀವು ದಾನವನ್ನು ಕೊಡೋದಾಗಲಿ,
ಶುಭ ಕೆಲಸಗಳನ್ನು ಮಾಡೋದಾಗಲಿ ಮಾಡ್ಬೋದು. ನಾಳೆ ದಿವಸ ಒಳ್ಳೆಯದ. ಇನ್ನು ನಾಳೆ ಗುರುಗ್ರಹ ಪ್ರೀತಿಗಾಗಿ ಕಡಲೆಬೇಳೆ ಬೆಲ್ಲ ದಾನ ಅಂತ ಹೇಳಿದೆ. ಈ ಒಂದು ದಾನದಿಂದ ಲಕ್ಷ್ಮೀ ಸಹಿತ ನರಸಿಂಹದೇವರು ಪ್ರೀತರಾಗ್ತಾರೆ ಅಂತ ಹೇಳಿ, ಅದಕ್ಕಾಗಿ ಇದು ವಿಶೇಷತೆ ಅದ. ಅದಕ್ಕಾಗಿ ನಾಳೆ ಅನೇನ ಸದಕ್ಷಿಣಾಕ ಸತಾಂಬೂಲ ಚಣಕದಾನೇನ ಬೃಹಸ್ಪತಿ ಗ್ರಹ ಪೀಡಾ ಪರಿಹಾರ ದ್ವಾರ ಶ್ರೀ ಲಕ್ಷ್ಮೀ ಸಹಿತ ನರಸಿಂಹ ದೇವತಾ ಸುಪ್ರೀತೋಸ್ತು ಇತಿ ಭವಂತು ಬ್ರುವಂತು ಅಂಥೇಳಿ ಬೃಹಸ್ಪತಿ ಪೀಡಾ ಪರಿಹಾರ ದ್ವಾರ ಬೃಹಸ್ಪತಿ ಗ್ರಹಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೀತಿಂ ಕಾಮಯಮಾನಃ ತೋಭ್ಯಂ ಮಹಂ ಸಂಪ್ರದದೆ ದತ್ತಂ ನ ಮಮ ಅಂಥೇಳಿ 3 ಸಲ ಹೇಳಿ ಅವರಿಗೆ ಕೊಡಬೇಕು. ಯಾರಿಗೆ ದಾನವನ್ನು ಕೊಡ್ತಾ ಇದ್ದೀರಿ, ತಾಂಬೂಲ ದಕ್ಷಿಣೆ ಸಹಿತವಾಗಿ ಕೊಡ್ತಾ ಇದ್ದೀನಿ ಅಂಥೇಳಿ ಈಗಾಗಲೇ ನೀವು ಸಂಕಲ್ಪದಲ್ಲಿ ಹೇಳಿಬಿಟ್ರಿ. ಅವರು ಹೇಳಬೇಕು ಅಂದರೆ ಬ್ರಾಹ್ಮಣ ತೆಗೆದುಕೊಂಡು ಹೇಳ್ತಾರೆ, ಬೃಹಸ್ಪತಿ ಗ್ರಹ ಪೀಡಾ ಪರಿಹಾರ ದ್ವಾರ ಬೃಹಸ್ಪತಿ ಗ್ರಹ ಅಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ ಸುಪ್ರೀತೋಸ್ತು. ಈ ರೀತಿಯಾಗಿ ದಾನ ಮಾಡೋದ್ರಿಂದ ಎಷ್ಟೋ ಗುರುಗ್ರಹದ ದೋಷ ಪರಿಹಾರ ಆಗ್ತದೆ, ಮನೆಯಲ್ಲಿ ಒಳ್ಳೆಯ ಕಾರ್ಯಗಳು ನೆರವೇರ್ತದಂತ. ಅದಕ್ಕಾಗಿ ಈ ರೀತಿ ನಾಳೆ ದಿವಸ ಗುರುಗ್ರಹ ಪ್ರೀತಿಗಾಗಿ ಮಾಡಿರಿ, ನಿಮಗೆ ಒಳ್ಳೆಯ ಕಾರ್ಯಗಳು ಯಶಸ್ಸನ್ನು ತಂದು ಕೊಡ್ತದೆ. ಎಲ್ಲಿ ಗುರುಗಳ ನಿವಾಸ ಇರ್ತದೆ ಅಲ್ಲಿಗೆ ಹೋಗಿ ನೀವು ಕೊಟ್ಟರೆ ಸಾಕು. ಈ ರೀತಿಯಾಗಿ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.